ನೋಡ್ದೇನೆ ಸಿಂಧು, ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಾನ್ ಕಷ್ಟಪಟ್ಟು ದುಡ್ದ ದುಡ್ಡನ್ನ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ದೆ. ಈಗ ನೋಡು, ಅದು ಡಬಲ್ ಆಗಿ ಬಂದಿದೆ. ಅಮ್ಮ, ನನ್ಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ನಿಂದೇನಾದ್ರೂ ಒಂದು ಅಪಸ್ವರ ಇದ್ದೇ ಇರುತ್ತಲ್ವಾ? ಹಾಗಲ್ಲಮ್ಮ, ಯಾವ್ದೇ ಇನ್ವೆಸ್ಟ್ಮೆಂಟ್ ಆಗ್ಲಿ, ಏನೇ ಶೇರ್ಸ್ ಆಗಿರ್ಲಿ, ಆ ದುಡ್ಡೆಲ್ಲ ಕ್ಯಾಶ್ ರೂಪದಲ್ಲಿ ಬರಲ್ಲ. ಆಟೋಮೆಟಿಕ್ ಆಗಿ ನೇರವಾಗಿ ಅಕೌಂಟ್ಗೆ ಹೋಗುತ್ತೆ. ಆದ್ರೆ ಇವ್ರು ಯಾರೋ ಮನೆ ಕ್ಯಾಶ್ ತಂದು ಕೊಟ್ಟಿದ್ದಾರೆ. ಏನೋ ಗೋಲ್ಮಾಲ್ ಅನ್ನಿಸ್ತಿದೆ ಅಮ್ಮ ನನಗೆ. ಅವರೇ ಹೇಳಿಲ್ವೇನೆ ಸುಮಾರು ಜನಕ್ಕೆ ಕೊಡೋಕಿದೆ ಅಂತ? ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೇಕು, ಸುಮ್ನೆ ಟೈಮ್ ಆಗುತ್ತೆ ಅಂತ ಕ್ಯಾಶ್ ತಂದು ಕೊಟ್ಟಿದ್ದಾರೆ. ತಪ್ಪೇನು? ಅಮ್ಮ, ಕ್ಯಾಶ್ಲೆಸ್ ಯುಗ ಇದು. ಅಂತದ್ರಲ್ಲಿ ಕ್ಯಾಶ್ ನ ಡೋರ್ ಡೆಲಿವರಿ ಮಾಡ್ತಾನೆ ಅಂದ್ರೆ ನೋವೇ. ಖಂಡಿತ ಏನೋ ಪ್ರಾಬ್ಲಮ್ ಇದೆ. ಸುಮ್ನೆ ಇರೇ ಸಿಂಧು, ಎಲ್ಲಾ ವಿಷಯದಲ್ಲೂ ಅನುಮಾನ ಪಡ್ಬೇಡ. ಈಗ ದುಡ್ಡು ಡಬಲ್ ಆಗಿ ಬಂತಲ್ಲ, ಖುಷಿ ಪಡು. ಸರಿ, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಮೋಸ ಹೋಗ್ಬಾರ್ದು ಅಂತ ಹೇಳ್ದೆ ಅಷ್ಟೇ.